ಮೊದಲಿಗೆ ಔರಂಗಜೇಬ್ ಆಳ್ವಿಕೆಯಲ್ಲಿ ಗೋಹತ್ಯೆಗೆ ನಿಷೇಧ ಇರಲಿಲ್ಲ. ಕ್ರಿಸ್ತಶಕ 1645ರಲ್ಲಿ ಮೊದಲಿಗೆ ಗುಜರಾತ್ನ ಆಡಳಿತ ಕೈಗೆ ಸಿಕ್ಕ ಕೂಡಲೇ ಅಲ್ಲಿಯ ಸರಾಷ್ಪುರದ ಬಳಿ ಇರೋ ಚಿಂತಾಮಣಿ ಪಾರ್ಶ್ವನಾಥ ಜೈನ ದೇವಾಲಯವನ್ನು ಮಸೀದಿಯನ್ನಾಗಿ ಈತ ಪರಿವರ್ತಿಸ್ತಾನೆ. ಅಷ್ಟೇ ಅಲ್ಲದೆ ಆ ದೇಗುಲದಲ್ಲಿ ಗೋವನ್ನು ಕೊಲ್ಲೋಕೆ ಆಜ್ಞಾಪಿಸ್ತಾನೆ. ಕೆಲ ಸಮಯದ ನಂತರ ಈತನ ತಂದೆಯಾದ ಶಹಜಹಾನ್ ಆದೇಶದ ಮೇರೆಗೆ ಆ ಕಟ್ಟಡವನ್ನು ನಂತರ ಹಿಂದೂಗಳಿಗೆ ಪುನಃ ಕೊಡಲಾಗುತ್ತೆ. ಅತ್ಯಂತ ಕ್ರೂರಿಯಾದ ಈತ ಭಾರತವನ್ನು ಮುಸ್ಲಿಂ ರಾಷ್ಟ್ರವನ್ನಾಗಿ ಮಾಡುವ ಸಲುವಾಗಿ ಸಾಕಷ್ಟು ಕಡೆ ಬಲವಂತದ ಮತಾಂತರಗಳನ್ನು ನಡೆಸ್ತಾನೆ. ಇವನ ಪ್ರಾರಂಭಿಕ ಕಾಲದಲ್ಲಿ ಅತಿ ಹೆಚ್ಚು ಗೋವುಗಳ ಹತ್ಯೆಯಾಗ್ತಿತ್ತು ಅಂತ ಹೇಳಲಾಗುತ್ತೆ. ನಂತರದ ದಿನಗಳಲ್ಲಿ ಈತ ಯಾವುದೋ ಒಂದು ಉದ್ದೇಶಕ್ಕಾಗಿ ಗೋಹತ್ಯೆಯನ್ನು ನಿಷೇಧಿಸಿದ್ದು ಕಂಡುಬರುತ್ತೆ. ಹೀಗೆ ಬಾಬರ್ನಿಂದ ಹಿಡಿದು ಕೊನೆಯ ಮೊಘಲ್ ಚಕ್ರವರ್ತಿಯಾದ ಬಹದ್ದೂರ್ ಶಾ ಜಾಫರ್ನ ಕಾಲದವರೆಗೂ, ಅಂದರೆ 1857ರವರೆಗೂ ಬರೀ ಉತ್ತರ ಭಾರತದಲ್ಲಿ ಮಾತ್ರವಲ್ಲದೆ ದಕ್ಷಿಣ ಭಾರತದಲ್ಲೂ ಸಹ ಗೋಹತ್ಯೆಗೆ ಸಂಪೂರ್ಣ ನಿಷೇಧ ಇತ್ತು ಅನ್ನೋದು ದಾಖಲೆಗಳಿಂದ ತಿಳಿದು ಬರುತ್ತೆ.